ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಭಗವಂತನ ಲೀಲಾ ವಿಹಾರ ವರ್ಣನೆ ಎಂಬ 90ನೇ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಸುಖಂ ಸ್ವಪುರ್ಯಾಂ ನಿವಸನ್ ದ್ವಾರಕಾಯಾಂ ಶ್ರೇಯಃಪತಿ ಸರ್ವ ಸಂಪತ್ ಸಮೃದ್ಧಾಯಾಂ ಜುಷ್ಟಾಯಾಂ ವೃಷ್ಣಿಪುಂಗವೈಹಿ. ಪರೀಕ್ಷಿತ ಮಹಾರಾಜ, ಶ್ರೀಯಃಪತಿಯಾದ ಶ್ರೀಕೃಷ್ಣನು ಸಕಲ ವಿಧವಾದ ಸಂಪತ್ತುಗಳಿಂದಲೂ ಸಮೃದ್ಧವಾಗಿದ್ದ ತನ್ನ ಪಟ್ಟಣವಾದ ದ್ವಾರಕೆಯಲ್ಲಿ ಯಾದವ ಶ್ರೇಷ್ಠರಿಂದ ಪರಿವೃತನಾಗಿ ಸುಖದಿಂದ ವಾಸ ಮಾಡಿಕೊಂಡಿದ್ದನು. ನವ ಯೌವನದ ಕಾಂತಿಯಿಂದ ಬೆಳಗುತ್ತಿದ್ದ ಶ್ರೇಷ್ಠವಾದ ವೇಷಭೂಷಣಗಳನ್ನು ಧರಿಸಿದ್ದ, ಮಿಂಚಿನಂತೆ ಕಾಂತಿಯುಳ್ಳವನಾಗಿದ್ದ, ಅಂತಃಪುರಗಳಲ್ಲಿ ಚೆಂಡಾಟಗಳನ್ನು ಆಡುತ್ತಿದ್ದ ಶ್ರೀಕೃಷ್ಣನ ಪ್ರೇಯಸಿಯರಿಂದ ದ್ವಾರಕೆಯು ಬೆಳಗುತ್ತಿದ್ದಿತು. ದ್ವಾರಕಾ ಪಟ್ಟಣದ ಬೀದಿಗಳು ಮದೋದಕವನ್ನು ಸುರಿಸುತ್ತಿದ್ದ ಮಹಾ ಗಜಗಳಿಂದಲೂ, ವಸ್ತ್ರಾಭರಣಗಳಿಂದ ಸಮಲಂಕೃತರಾದ ಭಟರಿಂದಲೂ, ಶ್ರೇಷ್ಠವಾದ ಕುದುರೆಗಳಿಂದಲೂ ಮತ್ತು ಕನಕಾಲಂಕಾರ ಭೂಷಿತವಾದ ರಥಗಳಿಂದಲೂ ನಿಬಿಡವಾಗಿದ್ದವು. ದ್ವಾರಕಾ ಪಟ್ಟಣದಲ್ಲಿ ಅಡಿಗಡಿಗೂ ಉದ್ಯಾನಗಳು, ಹೂದೋಟಗಳು, ತೋಪುಗಳು ಇರುತ್ತಿದ್ದವು. ಅವುಗಳಲ್ಲಿದ್ದ ಹೂವುಗಳಿಂದ ಸಮಲಂಕೃತವಾದ ಗಿಡ ಮರ ಬಳ್ಳಿಗಳಲ್ಲಿ ದುಂಬಿಗಳು, ಹಕ್ಕಿಗಳು ಕುಳಿತು ಇಂಪಾಗಿ ಗಾನ ಮಾಡುತ್ತಿದ್ದವು. ಭಗವಾನ್ ಶ್ರೀಕೃಷ್ಣನು 16,000ಕ್ಕಿಂತಲೂ ಅಧಿಕರಾದ ಪತ್ನಿಯರಿಗೆ ಏಕಮಾತ್ರ ವಲ್ಲಭನಾಗಿದ್ದನು. ಪ್ರಭುವಿನ ಪತ್ನಿಯರ ಪ್ರತ್ಯೇಕವಾದ ಅರಮನೆಗಳು ಐಶ್ವರ್ಯದಿಂದ ಸಮೃದ್ಧವಾಗಿದ್ದವು. ಎಷ್ಟು ಸಂಖ್ಯೆಯಲ್ಲಿ ಪತ್ನಿಯರಿದ್ದರೂ ಶ್ರೀಕೃಷ್ಣನು ಅಷ್ಟೇ ಸಂಖ್ಯೆಯಲ್ಲಿ ವಿಚಿತ್ರವಾದ ರೂಪಗಳನ್ನು ಧರಿಸಿ ಅವರೊಡನೆ ಪ್ರತ್ಯೇಕವಾಗಿ ವಿಹರಿಸುತ್ತಿದ್ದನು. ಎಲ್ಲ ಪತ್ನಿಯರ ಅರಮನೆಗಳಲ್ಲಿಯೂ ಸುಂದರವಾದ ಸರೋವರಗಳಿದ್ದವು. ಅವುಗಳಲ್ಲಿದ್ದ ನಿರ್ಮಲವಾದ ನೀರು ನೈದಿಲೆ, ಕೆಂದಾವರೆ, ಬಿಳಿ ನೈದಿಲೆ, ಶತಪತ್ರ ಇವೇ ಮುಂತಾದ ಬಗೆಯ ಕಮಲ ಪುಷ್ಪಗಳ ಪರಾಗದಿಂದ ಸುಗಂಧಿತವಾಗಿದ್ದಿತು. ಆ ಸರೋವರಗಳಲ್ಲಿ ಹಂಸ, ಸಾರಸ ಇವೇ ಮುಂತಾದ ಜಲಚರ ಪಕ್ಷಿಗಳು ನಲಿದಾಡುತ್ತಿದ್ದವು. ಭಗವಾನ್ ಶ್ರೀಕೃಷ್ಣನು ಇಂತಹ ಸುಂದರವಾದ ಸರೋವರಗಳಲ್ಲಿಯೂ ಕೆಲವೊಮ್ಮೆ ನದಿಗಳಲ್ಲಿಯೂ ತನ್ನ ಪತ್ನಿಯರೊಡನೆ ಜಲಕ್ರೀಡೆಯಾಡುತ್ತಿದ್ದನು. ಮಹಾನುಭಾವನಾದ ಶ್ರೀಕೃಷ್ಣನು ಹಾಗೆ ಜಲಕ್ರೀಡೆಯಾಡುತ್ತಿದ್ದಾಗ ಪತ್ನಿಯರಿಂದ ಆಲಂಗಿಸಲ್ಪಟ್ಟು ಅವರ ಕುಚ ಕುಂಕುಮ ಗಂಧಗಳಿಂದ ಲಿಪ್ತವಾದ ವಕ್ಷಸ್ಥಳದಿಂದ ಕೂಡಿ ಬಹಳವಾಗಿ ಶೋಭಿಸುತ್ತಿದ್ದನು. ಆ ಸಮಯದಲ್ಲಿ ಗಂಧರ್ವರು ಶ್ರೀಕೃಷ್ಣನ ಧರ್ಮ ಕೀರ್ತಿಗಳನ್ನು ಗಾನ ಮಾಡುತ್ತಿದ್ದರು. ಸೂತ ಮಾಘದ ವಂದಿಗಳು ಆನಂದ ತುಂದಿಲರಾಗಿ ವೀಣಾ ಮೃದಂಗ ಮದ್ದಳೆಗಳನ್ನು ಬಾರಿಸುತ್ತಿದ್ದರು. ಶ್ರೀಕೃಷ್ಣನ ಪತ್ನಿಯರು ಕಿಲಕಿಲನೆ ನಗುತ್ತಾ ಅವನ ಸುತ್ತಲೂ ನಿಂತು ಜೀರ್ಕೊಳವೆಯಿಂದ ಶ್ರೀಕೃಷ್ಣನ ಮೇಲೆ ನೀರು ಸುರಿಸುವರು. ಇದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣನು ಅವರ ಮೇಲೆ ರಭಸದಿಂದ ನೀರುಗ್ಗುತ್ತಾ ಯಕ್ಷಸ್ತ್ರೀಯರೊಡನೆ ಯಕ್ಷರು ಜಲಕ್ರೀಡೆಯಾಡುವಂತೆ ನೀರಿನಾಟವಾಡುತ್ತಿದ್ದನು. ನೀರಿನ ಎರಚಾಟದಿಂದ ಲಲನೆಯರ ವಸ್ತ್ರಗಳು ನೆನೆದು ಪಾರದರ್ಶಕಗಳಾಗಿ ಅವರ ಕುಚ ನಿತಂಬ ತೊಡೆಗಳು ಕಾಣುತ್ತಿದ್ದವು. ಅವರ ದೊಡ್ಡ ಮುಡಿಗಳಿಂದ ಪುಷ್ಪಗಳು ಉದುರುತ್ತಿದ್ದವು. ಕೃಷ್ಣನಿಂದ ನೀರನ್ನು ಸುರಿಸಲ್ಪಡುತ್ತಿದ್ದ ಜೀರ್ಕೊಳವೆಯನ್ನು ಕಿತ್ತುಕೊಳ್ಳುವ ಸಲುವಾಗಿ ಪ್ರಮದೆಯರು ಪುರುಷೋತ್ತಮನ ಕೈಗಳು ಅಲ್ಲಾಡದಂತೆ ಅವನನ್ನು ಬಾಚಿ ತಬ್ಬಿಕೊಳ್ಳುವರು. ಆನಂದದಾಯಕವಾದ ಆಲಿಂಗನದ ಮದನೋತ್ಸವದಿಂದ ಕಾಮತೃಪ್ತಿಯುಂಟಾಗಿ ಅವರು ವಿಕಸಿತವಾದ ಮುಖ ಕಮಲಗಳಿಂದ ರಾರಾಜಿಸುತ್ತಿದ್ದರು. ಆ ಸಮಯದಲ್ಲಿ ಶ್ರೀಕೃಷ್ಣನು ಕೂಡ ತನ್ನ ಪ್ರೇಯಸಿಯರನ್ನು ಅವರ ಕುಚ ಕುಂಕುಮವು ತನ್ನ ವನಮಾಲೆಗೆ ಅಂಟಿಕೊಳ್ಳುವಂತೆ ಅವರನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಆನಂದ ಪಡುತ್ತಿದ್ದನು. ನೀರಿನಾಟದ ಸಂಭ್ರಮದಲ್ಲಿ ಶ್ರೀಕೃಷ್ಣನ ಗುಂಗುರು ಕೂದಲುಗಳು ಬಿಚ್ಚಿಕೊಂಡು ತಲೆಯ ಸುತ್ತಲೂ ಹರಡಿಕೊಂಡಿದ್ದವು. ಹೀಗೆ ಮದನಮೋಹನನಾದ ಶ್ರೀಕೃಷ್ಣನು ಪ್ರೇಯಸಿಯರ ಮೇಲೆ ಬಾರಿಗೂ ನೀರನ್ನೆರಚುತ್ತಾ ಅವರಿಂದ ನೀರನ್ನು ಎರಚಿಸಿಕೊಳ್ಳುತ್ತಾ ಹೆಣ್ಣಾನೆಗಳಿಂದ ಸುತ್ತುವರಿದ ಸಲಗನಂತೆಯೇ ಶೋಭಾಯಮಾನವಾಗಿ ಕಾಣುತ್ತಿದ್ದನು. ಹೀಗೆ ಜಲಕ್ರೀಡೆಯಾಡಿದ ಬಳಿಕ ಶ್ರೀಕೃಷ್ಣನು ಮತ್ತು ಅವನ ಪ್ರೇಯಸಿಯರು ಗೀತವಾದ್ಯೋಪಜೀವಿಗಳಾದ ನಟ ನರ್ತಕರಿಗೆ ಆಟದ ಸಮಯದಲ್ಲಿ ಧರಿಸಿದ್ದ ಅಲಂಕಾರ ವಸ್ತ್ರಗಳನ್ನು ಕೊಡುತ್ತಿದ್ದರು. ಪರೀಕ್ಷಿತ ಮಹಾರಾಜ, ಈ ರೀತಿಯಲ್ಲಿ ಶ್ರೀಕೃಷ್ಣನು ತನ್ನ ಪ್ರೇಯಸಿಯರೊಡನೆ ಆಟ ಪಾಠಗಳಲ್ಲಿ ನಿರತನಾಗಿರುತ್ತಿದ್ದನು. ಶ್ರೀಕೃಷ್ಣನು ಪ್ರಿಯಾಲಾಪಗಳಿಂದಲೂ ಮಂದ ಗಮನದಿಂದಲೂ ಕಿರುನಗೆಯಿಂದಲೂ ಪರಿಹಾಸೋಕ್ತಿಗಳಿಂದಲೂ ಕಡೆಗಣ್ಣಿನ ನೋಟದಿಂದಲೂ ಆಲಿಂಗನ ಚುಂಬನಾದಿಗಳಿಂದಲೂ ಸ್ತ್ರೀಯರ ಮನಸ್ಸನ್ನು ಸಂಪೂರ್ಣವಾಗಿ ಅಪಹರಿಸಿಬಿಟ್ಟನು. ರಾಣಿಯರಿಗೆ ಜೀವನ ಸರ್ವಸ್ವವು ಏಕಮಾತ್ರ ಹೃದಯೇಶ್ವರನಾದ ಶ್ರೀಕೃಷ್ಣನೇ ಆಗಿದ್ದನು. ಅವರು ಕೆಲವು ವೇಳೆ ಯಾರೊಂದಿಗೂ ಯಾವ ಮಾತನ್ನು ಆಡದೆ ಕಮಲ ನಯನವಾದ ಶ್ಯಾಮಸುಂದರನ ಧ್ಯಾನದಲ್ಲಿಯೇ ಎದ್ದು ಬಿಡುತ್ತಿದ್ದರು. ಕೆಲವೊಮ್ಮೆ ಹುಚ್ಚರಂತೆ ಅಸಂಬದ್ಧವಾದ ಮಾತುಗಳನ್ನಾಡುವರು. ಕೆಲವೊಮ್ಮೆ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲೇ ಇದ್ದರೂ ಶ್ರೀಕೃಷ್ಣನ ವಿರಹವೇದನೆಯನ್ನು ಅನುಭವಿಸುತ್ತಿರುವಂತೆ ಕಾಣುತ್ತಿರುವರು.
ತಾವು ಏನು ಹೇಳುತ್ತಿದ್ದೇವೆ ಎಂಬುದು ಅವರಿಗೆ ತಿಳಿಯುತ್ತಿರಲಿಲ್ಲ. ಶ್ರೀಕೃಷ್ಣನಲ್ಲಿಯೇ ಮನಸ್ಸನ್ನು ಲೀನಗೊಳಿಸಿ ಹುಚ್ಚರಂತಾಗಿ ಬಿಟ್ಟಿದ್ದ ಶ್ರೀಕೃಷ್ಣನ ಪ್ರೇಯಸಿಯರು ಆಡುತ್ತಿದ್ದ ಮಾತುಗಳನ್ನು ಯಥಾವತ್ತಾಗಿ ಹೇಳುವೆನು ಕೇಳು ಮಹಾರಾಜ. ಕುರರಿ ವಿಲಪಸಿತ್ವಂ ವೀತ ನಿದ್ರಾನ ಶೇಷೆ ಸ್ವಪಿತಿ ಜಗತಿ ರಾತ್ರ್ಯಾಮೀಶ್ವರೋ ಗುಪ್ತಬೋಧ ವಯಮಿವ ಸಖಿ ಕಚ್ಚಿದ್ ಗಾಢ ನಿರ್ಭಿನ್ನ ಚೇತ ನಲಿನ ನಯನ ಹಾಸೋದಾರ ಲೀಲೇಕ್ಷಿತೇನ. ಕುರರ ಪಕ್ಷಿಯೇ, ಸರ್ವೇಶ್ವರನಾದ ಶ್ರೀಕೃಷ್ಣನು ಬಾಹ್ಯ ವಿಷಯಗಳನ್ನು ಮರೆತು ಈ ರಾತ್ರಿಯಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದಾನೆ. ನೀನಾದರೂ ನಿದ್ರಿಸುತ್ತಿಲ್ಲ, ಮಾತ್ರವಲ್ಲ ಅಳುತ್ತಿರುವೆ. ಆದ್ದರಿಂದ ಪ್ರಭುವಿನ ನಿದ್ರೆಗೆ ಭಂಗವುಂಟಾಗದೆ ಸಖಿಯೇ, ಕಮಲಾಕ್ಷನಾದ ಶ್ರೀಕೃಷ್ಣನ ಉದಾರವಾದ ಲೀಲಾ ಕಟಾಕ್ಷ ವೀಕ್ಷಣದಿಂದ ಗಾಢವಾಗಿ ಕದಡಿ ಹೋದ ಮನಸ್ಸುಳ್ಳವಳಾಗಿರುವೆಯಾ? ನೇತ್ರೇ ನಿಮೀಲಯಸಿ ನಕ್ತ ಮದೃಷ್ಟ ಬಂಧು ಸ್ವಂ ರೋರವೀಶಿ ಕರುಣಂ ಬತವ ಚಕ್ರವಾಕಿ ದಾಸ್ಯಂಗತ ವಯಮಿವಾಚ್ಯುತ ಪಾದಜುಷ್ಟಾಂ ಕಿಂವಾ ಸ್ರಜಂ ಸ್ಪೃಹಯಸೆ ಕಬರೇಣ ಓಢುಂ. ಚಕೋರಿಯೇ, ನೀನೇಕೆ ರಾತ್ರಿಯ ವೇಳೆಯಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡಿರುವೆ? ನಿನ್ನ ಪತಿದೇವನೇನಾದರೂ ದೇಶಾಂತರಕ್ಕೆ ಹೋಗಿಬಿಟ್ಟಿರುವನೇ? ಈ ಕಾರಣದಿಂದಲೇ ನೀನು ಕರುಣಾಜನಕವಾದ ಸ್ವರದಲ್ಲಿ ಕೂಗಿಕೊಳ್ಳುತ್ತಿರುವೆಯಾ? ಅಯ್ಯೋ ಪಾಪ, ನೀನು ಬಹಳ ದುಃಖಿಯಾಗಿರುವೆ. ಅಥವಾ ನೀನೇನಾದರೂ ನಮ್ಮಂತೆಯೇ ನಿನ್ನ ಮನಸ್ಸಿನಲ್ಲಿ ಭಗವಂತನಾದ ಶ್ರೀಕೃಷ್ಣನ ದಾಸೀಭಾವವನ್ನು ಆಶಿಸಿರುವೆಯಾ? ಈ ಕಾರಣದಿಂದಲೇ ನೀನು ಅವನ ಚರಣಾರವಿಂದಗಳ ಬಳಿಯಲ್ಲಿ ಬಿದ್ದಿರುವ ಪುಷ್ಪಗುಚ್ಛವನ್ನು ತುರುಬಿನಲ್ಲಿ ಧರಿಸಲು ಅಪೇಕ್ಷಿಸಿರುವೆಯಾ? ಭೋ ಭೋ ಸದಾ ನಿಷ್ಪನಸೆ ಉದನ್ವನ್ನ ಲಬ್ಧ ನಿದ್ರೋದಿಗತ ಪ್ರಜಾಗರಃ ಕಿಂವಾ ಮುಕುಂದಾಪ ಹೃತಾತ್ಮಲಾಂಛನಃ ಪ್ರಾಪ್ತಾಂ ದಸಾಂ ತ್ವಂ ಚ ಗತೋ ದುರತ್ಯಯಾಂ. ಭೋ ಭೋ ಸಮುದ್ರರಾಜನೇ, ನಿದ್ರೆಯು ಬಾರದೆ ಜಾಗರಣೆ ಮಾಡುತ್ತಾ ಸದಾ ಕಾಲದಲ್ಲಿಯೂ ಒಂದೇ ಸಮನಾಗಿ ಕೂಗಿಕೊಳ್ಳುತ್ತಿರುವೆ. ಮುಕುಂದನು ಆಲಿಂಗನದ ವ್ಯಾಜದಲ್ಲಿ ನಮ್ಮ ಕುಚ ಕುಂಕುಮ ಗಂಧಗಳನ್ನು ಅಪಹರಿಸಿರುವಂತೆ ನಿನ್ನಲ್ಲಿದ್ದ ಲಕ್ಷ್ಮೀ ಕೌಸ್ತುಭರೆ ಮುಂತಾದವನ್ನು ಅಪಹರಿಸಿದುದಕ್ಕಾಗಿ ದುರವಸ್ಥೆಯನ್ನು ಹೊಂದಿ ಓ ಸಮುದ್ರರಾಜನೇ ಹೀಗೆ ಕೂಗಿಕೊಳ್ಳುತ್ತಿರುವೆಯಾ? ತ್ವಂ ಯಕ್ಷ್ಮಣ ಬಲವತಾಸಿ ಗೃಹೀತ ಎಂದೋ ಕ್ಷೀಣಸ್ತಮೋ ನ ನಿಜದೀಧಿತಿಭಿಃ ಕ್ಷೀಣೋಷಿ ಕಚ್ಚಿನ್ ಮುಕುಂದ ಗದಿತಾನಿ ಯಥಾ ವಯಂ ತ್ವಂ ವಿಸ್ಮೃತ್ಯ ಭೋ ಸ್ಥಗಿತಗೀರುಪಲಕ್ಷ್ಯಸೇನಃ. ಚಂದ್ರನೇ, ನೀನು ಬಲವಾದ ಕ್ಷಯರೋಗದಿಂದ ಪೀಡಿತನಾಗಿರುವೆ. ಆದುದರಿಂದಲೇ ಅತ್ಯಂತ ದುರ್ಬಲನಾಗಿರುವೆ. ಈಗ ನಿನ್ನ ಕ್ಷೀಣಿಸಿದ ಕಿರಣಗಳು ಕತ್ತಲೆಯನ್ನು ಹೋಗಲಾಡಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಅಥವಾ ಹೀಗಿರಲಾರದು. ನಮ್ಮಂತೆಯೇ ನೀನು ಕೂಡ ಶ್ಯಾಮ ಸುಂದರನ ಮೃದು ಮಧುರವಾದ ರಹಸ್ಯವಾದ ಮಾತುಗಳನ್ನು ಮರೆತು ಅದನ್ನೇ ಪುನಃ ಪುನಃ ಸ್ಮರಿಸಿಕೊಳ್ಳುತ್ತಾ ಕ್ಷೀಣ ಕಿರಣನು ಮೌನಿಯೋ ಆಗಿರಬಹುದೇ? ಕಿಂ ತ್ವಾ ಚರಿತಮಸ್ಮಾಭಿರ್ಮಲಯಾನಿಲ ತೇ ಪ್ರಿಯಂ ಗೋವಿಂದಾಪಾಂಗ ನಿರ್ಭಿನ್ನೇ ಹೃದೀರಯಸಿ ನಸ್ಮರಂ. ಮಲಯಾನಿಲನೆ ಅಂದರೆ ಮಲಯ ಮಾರುತವೇ, ನಿನ್ನ ಬೀಸುವಿಕೆಯಿಂದ ನಮ್ಮ ಹೃದಯದಲ್ಲಿ ಸುಪ್ತನಾಗಿರುವ ಕಾಮದೇವನನ್ನು ಹೊಡೆದು ಎಬ್ಬಿಸುತ್ತಿರುವೆಯಲ್ಲವೇ? ನಾವೇನು ನಿನಗೆ ಅಪರಾಧ ಬೆಸಗಿದ್ದೇವೆ? ಈ ಮೊದಲೇ ನಾವು ಗೋವಿಂದನ ಕಟಾಕ್ಷ ವೀಕ್ಷಣದ ಸ್ಮರಣೆಯಿಂದ ಒಡೆದು ಹೋದ ಹೃದಯವುಳ್ಳವರಾಗಿದ್ದೇವೆ. ಇದರ ಜೊತೆಗೆ ನಿನ್ನ ಸಹವಾಸವೂ ಸಿಕ್ಕಿಬಿಟ್ಟರೆ ನಾವು ಹುಚ್ಚರೇ ಆಗಿಬಿಡುತ್ತೇವೆ. ಮೇಘ ಶ್ರೀಮಂ ತ್ವಮಸಿ ದಯಿತೋ ಯಾದವೇಂದ್ರಸ್ಯ ನೋನಂ ಶ್ರೀವತ್ಸಾಂಗಂ ವಯಮಿವ ಭವಾನ್ ಧ್ಯಾಯತಿ ಪ್ರೇಮಬದ್ಧಃ ಅತ್ಯುತ್ಕಂಠಃ ಶಬಲ ಹೃದಯೋ ಸ್ಮದ್ವಿಧೋ ಬಾಷ್ಪಧಾರಾಃ ಸ್ಮೃತ್ವಾ ವಿಸೃಜಸಿ ತತ್ಪ್ರಸಂಗಃ. ಶ್ರೀಮಂತನಾದ ಮೇಘರಾಜನೇ, ನೀನು ಶ್ಯಾಮಲವರ್ಣನಾಗಿರುವುದರಿಂದ ಮೇಘ ಶ್ಯಾಮನಾದ ನಮ್ಮ ಪ್ರಿಯತಮನಿಗೆ ಅತ್ಯಂತ ಪ್ರಿಯನಾಗಿರುವೆ. ಅಂತೆಯೇ ನಿನಗೂ ಕೂಡ ಅವನ ಮೇಲೆ ಅತಿಶಯವಾದ ಪ್ರೀತಿಯಿದೆ. ಆದುದರಿಂದ ನಮ್ಮಂತೆಯೇ ನೀನೂ ಕೂಡ ಪ್ರೇಮ ಪಾಶದಿಂದ ಬಂಧಿಸಲ್ಪಟ್ಟವನಾಗಿ ಶ್ರೀವತ್ಸಾಂಕನನ್ನೇ ಸದಾ ಧ್ಯಾನಿಸುತ್ತಿರುವೆ. ನಮ್ಮಂತೆಯೇ ನೀನು ಕೂಡ ಬಹಳ ಕುತೂಹಲದಿಂದ ಕೂಡಿದವನಾಗಿ ನಾನಾ ವಿಧವಾದ ಭಾವಗಳಿಂದ ಕೂಡಿದ ಮನಸ್ಸುಳ್ಳವನಾಗಿ ಮೇಘಶ್ಯಾಮನನ್ನು ಸ್ಮರಿಸುತ್ತಾ ಕಂಬನಿಗಳ ಧಾರೆಗಳನ್ನೇ ಸುರಿಸುವೆ. ನಿಶ್ಚಯವಾಗಿಯೂ ನಿನ್ನ ಈ ಸ್ಥಿತಿಯು ದುಃಖವನ್ನು ಉಂಟುಮಾಡತಕ್ಕದ್ದೇ ಆಗಿದೆ.
ಪ್ರಿಯರಾವ ಪದಾನಿ ಭಾಷತೆ ಮೃತ ಸಂಜೀವಿಕ ಯಾನಯಾಗಿರ ಕರವಾಣಿ ಕಿಮದ್ಯತೆ ಪ್ರಿಯಂ ವದಮೇ ವಲ್ಗಿತ ಕಂಠಕೋಕಿಲ. ರಮಣೀಯವಾದ ಕಂಠಮಾಧುರ್ಯವುಳ್ಳ ಕೋಗಿಲೆಯೇ, ನಮ್ಮ ಪ್ರಿಯಕರನಾದ ಶ್ರೀ ಕೃಷ್ಣಮೂರ್ತಿಯಂತೆಯೇ ನೀನು ಕೂಡ ಮೃದು ಮಧುರವಾದ ಸತ್ತವರನ್ನು ಬದುಕಿಸುವ ಮಾಧುರ್ಯದಿಂದ ಕೂಡಿರುವ ಮಾತುಗಳನ್ನೇ ಆಡುವೆ. ನಿನ್ನ ಧ್ವನಿಯನ್ನು ಕೇಳಿದರೆ ನಮ್ಮ ಪ್ರಿಯಕರನ ಧ್ವನಿಯೇ ಜ್ಞಾಪಕಕ್ಕೆ ಬರುತ್ತದೆ. ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಿಕೊಡಬೇಕು ಎಂಬುದನ್ನು ಹೇಳು, ಈಗಲೇ ಮಾಡಿಕೊಡುತ್ತೇನೆ. ನ ಚಲಸಿ ನವದಸ್ಯುದಾರ ಬುದ್ಧೆ ಕ್ಷಿತಿಧರ ಚಿಂತಯಸೆ ಮಹಾಂತಮರ್ಥಂ ಅಪಿ ಬತ ವಸುದೇವ ನಂದನಾಂಘ್ರೀಂ ವಯಮಿವ ಕಾಮಯಸೆ ಸ್ತನೈರ್ವಿಧರ್ಧುತಂ ಸ್ತನೈರ್ವಿಧರ್ತುಂ. ಉದಾರ ಬುದ್ಧಿಯವನಾದ ಕ್ಷಿತಿಧರನೇ, ಪರ್ವತನೇ, ನೀನು ಚಲಿಸುವುದಿಲ್ಲ, ಮಾತನಾಡುವುದೂ ಇಲ್ಲ. ಯಾವುದೋ ಗಂಭೀರವಾದ ವಿಷಯವನ್ನು ಕುರಿತು ಆಲೋಚಿಸುತ್ತಿರುವವನಂತೆ ಕಾಣುತ್ತಿರುವೆ. ನಾವು ನಮ್ಮ ಸ್ತನಗಳಿಂದ ಧರಿಸಲು ಬಯಸುವ ವಾಸುದೇವನ ಚರಣಾರವಿಂದಗಳನ್ನು ನಿನ್ನ ಗಿರಿಶಿಖರಗಳಿಂದೇನಾದರೂ ಧರಿಸಲು ಅಪೇಕ್ಷಿಸುತ್ತಿರುವೆಯಾ? ಅದನ್ನೇ ಗಾಢವಾಗಿ ಯೋಚಿಸುತ್ತಿರುವೆಯಾ? ಹೇಳು. ಶುಷ್ಯಧೃದ ಕರ್ಷಿತ ಬತ ಸಿಂಧು ಪತ್ನ್ಯಃ ಸಂಪ್ರತ್ಯಪಾಸ್ತ ಕಮಲಶ್ರಿಯ ಇಷ್ಟಭರ್ತುಃ ಯದ್ವದ್ವಯಂ ಮಧುಪತೆ ಪ್ರಣಯಾವಲೋಕ ಮಪ್ರಾಪ್ಯ ಮುಷ್ಟ ಹೃದಯ ಪುರುಕುರ್ಷಿತಾಸ್ಮ. ಸಮುದ್ರರಾಜನ ಪ್ರೇಯಸಿಯರೇ, ನದಿಗಳೇ, ಮೇಘರಾಜನ ಮೂಲಕ ನಿಮ್ಮ ಪತಿಯ ಪ್ರೀತಿಯ ಪತಿಯಾದ ಸಮುದ್ರರಾಜನ ನೀರನ್ನು ಪಡೆಯದೇ ಇರುವುದರಿಂದ ನಿಮ್ಮಲ್ಲಿನ ಮಡುಗಳೆಲ್ಲವೂ ಬತ್ತಿ ಹೋಗಿವೆ, ಕಮಲಗಳು ಕಾಂತಿಹೀನವಾಗಿವೆ. ನಾವು ಯಾವ ರೀತಿಯಲ್ಲಿ ಯದುಪತಿಯಾದ ಶ್ರೀಕೃಷ್ಣನ ಪ್ರೇಮಪೂರ್ಣವಾದ ಕಟಾಕ್ಷ ವೀಕ್ಷಣವನ್ನು ಕಾಣದೆ ನಮ್ಮ ಮನಸ್ಸುಗಳನ್ನು ಕಳೆದುಕೊಂಡು ಅವನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿ ಬಹಳ ಕೃಶರಾಗಿದ್ದೇವೆಯೋ, ಹಾಗೆಯೇ ನೀವು ಕೂಡ ಪತಿಯಾದ ಸಮುದ್ರ ರಾಜನ ಸಂಪರ್ಕವಿಲ್ಲದೆ ಬಹಳ ಕೃಶರಾಗಿರುವಿರಿ. ಹಂಸ ಸ್ವಾಗತ ಮಾಸ್ಯತಾಂ ಪಿಬಪಯೋ ಬ್ರೂಹ್ಯಂಗ ಶೌರೇ ಕಥಾಂ ದೂತಂ ತ್ವಾಂ ವಿದಾಮ ಕಚ್ಚಿದಜಿತ ಸ್ವಸ್ತ್ಯಾಸ್ತ ಉಕ್ತಂ ಪುರ ಕಿಂ ವಾ ನಶ್ಚಲ ಸೌಹೃದ ಸ್ಮರತಿತಂ ಕಸ್ಮಾದ್ ಭಜಾಮೋ ವಯಂ ಕ್ಷೌದ್ರಾಲಾಪಯ ಕಾಮದಂ ಶ್ರಿಯಮೃತೆ ಸೈವೈಕ ನಿಷ್ಠಾ ಸ್ತ್ರೀಯಾಂ. ಬಾ ಹಂಸ, ಬಾ, ನಿನಗೆ ಸ್ವಾಗತ ಬಯಸುತ್ತೇವೆ. ಈ ಪೀಠದಲ್ಲಿ ಕುಳಿತುಕೋ, ಸ್ವಲ್ಪವೇ ಸ್ವಲ್ಪ ಹಾಲು ಕುಡಿ, ಶ್ಯಾಮಸುಂದರನ ಸಮಾಚಾರವನ್ನು ಹೇಳು. ನೀನು ಅವನ ದೂತನಾಗಿ ಬಂದಿರುವೆಯೆಂದು ನಾವು ತಿಳಿಯುತ್ತೇವೆ. ಯಾರಿಗೂ ವಶನಾಗದೇ ಇರುವ ಆ ನಮ್ಮ ಮದನ ಮೋಹನನು ಸುಕುಶಲಿಯಾಗಿರುವನಲ್ಲವೇ? ಹಂಸವೇ, ನಮ್ಮ ಅನುಭವದಂತೆ ಅವನ ಸ್ನೇಹವು ಚಂಚಲವಾದದ್ದು, ಕ್ಷಣಭಂಗುರವಾದದ್ದು. ಅವನು ನಮ್ಮೆಲ್ಲರನ್ನು ತನ್ನ ಪ್ರಿಯತಮೆಯರೆಂದು ಲಾಲಿಸಿ ಪೋಷಿಸುತ್ತಿದ್ದನು. ಈಗ ಅದೇನಾದರೂ ಅವನ ನೆನಪಿನಲ್ಲಿ ಇರುವುದೇ? ಕೃಷ್ಣದೂತನೇ, ನಾವೀಗ ನಿನ್ನ ಅನುನಯ ವಿನಯದ ಮಾತುಗಳನ್ನು ಕೇಳಲು ಸಿದ್ಧರಾಗಿಲ್ಲ. ಬಂದ ಹಾದಿಯನ್ನು ಹಿಡಿದು ಇಲ್ಲಿಂದ ಹೊರಟು ಹೋಗು. ಅವನು ನಮ್ಮನ್ನು ಲೆಕ್ಕಿಸದಿದ್ದ ಮೇಲೆ ನಾವೇಕೆ ಅವನ ಹಿಂದೆ ಹೋಗೋಣ? ಕ್ಷುದ್ರನ ದೂತನೇ, ನಾವು ಅವನ ಹತ್ತಿರಕ್ಕೆ ಬರುವುದಿಲ್ಲ. ಏನೆಂದೇ? ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಡಲು ಅವನೇ ಇಲ್ಲಿಗೆ ಬರುವನೆಂದು ಹೇಳುತ್ತಿರುವೆಯಾ? ಆಯಿತು, ಕಾಮದನಾದ ಅವನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಅವನೊಡನೆ ಲಕ್ಷ್ಮಿಯನ್ನು ಕರೆತರಕೂಡದು. ಏನೆಂದೇ? ಲಕ್ಷ್ಮಿಯನ್ನು ಬಿಟ್ಟು ಅವನಿಲ್ಲಿಗೆ ಬರುವುದಿಲ್ಲವೇನು? ಇದೆಂತಹ ಮಾತು? ಹೃದಯ ಚೋರನ ಸಾವಿರಾರು ಪ್ರಿಯತಮೆಯರಲ್ಲಿ ಲಕ್ಷ್ಮಿಯೊಬ್ಬಳಿಗೆ ಮಾತ್ರ ಅವನ ಮೇಲೆ ಅನನ್ಯ ಪ್ರೇಮವಿರುವುದೆಂದು ಭಾವಿಸಿರುವನೇ? ನಮ್ಮಲ್ಲಿ ಲಕ್ಷ್ಮಿಯಂತೆ ಅನನ್ಯ ಪ್ರೇಮವುಳ್ಳವರು ಒಬ್ಬರಾದರೂ ಇಲ್ಲವೇ? ಪರೀಕ್ಷಿತ ಮಹಾರಾಜ, ಹೀಗೆ ಶ್ರೀಕೃಷ್ಣನ ಪ್ರೇಯಸಿಯರು ಪ್ರೇಮದಿಂದ ಮತ್ತರಾಗಿ ಯೋಗೇಶ್ವರನಾದ ಶ್ರೀಕೃಷ್ಣನಲ್ಲಿ ಅನನ್ಯ ಪ್ರೇಮ ಭಾವದಿಂದಿದ್ದರು. ಅವರು ಶ್ರೀಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಯೋಚಿಸುತ್ತಿರಲಿಲ್ಲ. ಅವರಿಗೆ ಎಲ್ಲವೂ ಕೃಷ್ಣಮಯವಾಗಿಯೇ ಕಾಣುತ್ತಿದ್ದಿತು. ಹೀಗಿದ್ದುದರಿಂದಲೇ ಮಾಧವನ ಪತ್ನಿಯರೆಲ್ಲರೂ ಪರಮಗತಿಯನ್ನು ಹೊಂದಿದರು. ಪರೀಕ್ಷಿತ, ಭಗವಾನ್ ಶ್ರೀಕೃಷ್ಣನ ಲೀಲಾಪ್ರಸಂಗಗಳು ಅನೇಕ ಪ್ರಕಾರವಾಗಿ ಅನೇಕ ವಿಧವಾದ ಕೀರ್ತನೆಗಳಿಂದ ಹಾಡಲ್ಪಡುತ್ತವೆ. ಶ್ರೀಕೃಷ್ಣ ಗೀತಾಮೃತದ ಮಾಧುರ್ಯವು ಹೇಗಿರುತ್ತೆಂದರೆ, ಅದನ್ನು ಕೇಳಿದ ಕೂಡಲೇ ಸ್ತ್ರೀಯರ ಮನಸ್ಸು ಶ್ರೀಕೃಷ್ಣಸ್ವಾಮಿಯ ಕಡೆಗೆ ಸೆಳೆಯಲ್ಪಡುತ್ತದೆ. ಸುಮಧುರ ಗೀತದೊಡನೆ ಅವರ ಮನಸ್ಸೆಲ್ಲವೂ ಶ್ರೀಕೃಷ್ಣನಲ್ಲಿಯೇ ಸೇರಿ ಹೋಗುತ್ತದೆ. ಹೀಗಿರುವಾಗ
ಜಗದಾನಂದ ಕಂದನಾದ ಶ್ಯಾಮ ಸುಂದರನನ್ನು ಪ್ರತ್ಯಕ್ಷವಾಗಿಯೇ ನೋಡಿದವರ ವಿಷಯವಾಗಿ ಹೇಳುವುದೇನಿದೆ? ಇದು ಸಾಮಾನ್ಯ ಸ್ತ್ರೀಯರ ವಿಷಯವಾಯಿತು. ಜಗದ್ಗುರುವಾದ ಶ್ರೀ ಕೃಷ್ಣ ಭಗವಂತನನ್ನೇ ಪತಿಯೆಂದು ಭಾವಿಸಿ ಸ್ನಾನ ಮಾಡಿಸುವುದು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲು ಅಣಿ ಮಾಡಿಕೊಡುವುದು, ಸಿಂಗರಿಸುವುದು, ಕಾಲೊತ್ತುವುದು, ಭೋಜನ ಮಾಡಿಸುವುದು ಇವೇ ಮೊದಲಾದ ಸೇವಾ ಕಾರ್ಯಗಳನ್ನು ಅನವರತವಾಗಿ ಪರಮ ಪ್ರೀತಿಯಿಂದ ಮಾಡುವ ಶ್ರೀಕೃಷ್ಣನ ಪ್ರೇಯಸಿಯರ ತಪಸ್ಸನ್ನು ಏನೆಂದು ವರ್ಣಿಸೋಣ? ಭಾರತನೇ, ಸತ್ಪುರುಷರಿಗೆ ಪರಮಾಶ್ರಯನಾದ ಶ್ರೀಕೃಷ್ಣನು ಹೀಗೆ ವೇದೋದಿತವಾದ ಸನಾತನ ಧರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸುತ್ತಾ ಗೃಹಸ್ಥಾಶ್ರಮವೇ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥ ಸಾಧನೆಗೆ ಆಶ್ರಯ ಸ್ಥಾನವಾಗಿರುವುದು ಎಂಬುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟನು. ಗೃಹಸ್ಥಾಶ್ರಮಿಗಳ ಶ್ರೇಷ್ಠವಾದ ಧರ್ಮವನ್ನು ಆಶ್ರಯಿಸಿ, ಅಂದರೆ ಗೃಹಸ್ಥನಾಗಿ ಗಾರ್ಹಸ್ಥ್ಯ ಧರ್ಮಗಳನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದ ಶ್ರೀಕೃಷ್ಣನಿಗೆ 16,100 ಮಂದಿ ಪತ್ನಿಯರಿದ್ದರು. ಅವರಲ್ಲಿ ರುಕ್ಮಿಣಿಯೇ ಮೊದಲಾದ 8 ಮಂದಿ ಪಟ್ಟ ಮಹಿಷಿಯರ ವಿಷಯವಾಗಿಯೂ ಮತ್ತು ಅವರ ಮಕ್ಕಳ ವಿಷಯವಾಗಿಯೂ ಈ ಹಿಂದೆಯೇ ನಾನು ನಿನಗೆ ವರ್ಣಿಸಿ ಹೇಳಿರುತ್ತೇನೆ. ಪರೀಕ್ಷಿತ, ಅಮೋಘ ಗತಿಯಾದ ಸರ್ವೇಶ್ವರನಾದ ಶ್ರೀಕೃಷ್ಣನು ತನ್ನ 16,108 ಪತ್ನಿಯರಲ್ಲಿಯೂ 10 ಮಕ್ಕಳನ್ನು ಪಡೆದುಕೊಂಡನು. ಹೀಗೆ ಅವನ ಮಕ್ಕಳ ಸಂಖ್ಯೆ 1,69,80. ಉದ್ಧಾಮ ವೀರ್ಯರಾದ ಅವನ ಅಷ್ಟು ಮಕ್ಕಳಲ್ಲಿ 18 ಮಂದಿ ಮಹಾರಥರಿದ್ದರು. ಉದಾರ ಯಶಸ್ಕರಾದ ಅವರೆಲ್ಲರ ಶುಭನಾಮಧೇಯಗಳನ್ನು ಹೇಳುವೆನು ಕೇಳು. ಪ್ರದ್ಯುಮ್ನ, ಅನಿರುದ್ಧ, ದೀಪ್ತಿಮಂತ, ಭಾನು, ಸಾಂಬ, ಮಧು, ಬೃಹದ್ಭಾನು, ಚಿತ್ರಭಾನು, ವೃಕ, ಅರುಣ, ಪುಷ್ಕರ, ವೇದಬಾಹು, ಶ್ರುತದೇವ, ಸುನಂದನ, ಚಿತ್ರಬಾಹು, ವಿರೂಪ, ಕವಿ ಮತ್ತು ನೆಗ್ರೋಧ ಇವರೇ ಆ 18 ಮಂದಿ ಮಹಾರಥರು. ಭಗವಂತನ ಈ 18 ಮಹಾರಥರಲ್ಲಿಯೂ ರುಕ್ಮಿಣಿಯ ಮಗನಾದ ಪ್ರದ್ಯುಮ್ನನೇ ಸರ್ವಶ್ರೇಷ್ಠನಾಗಿದ್ದನು. ಅವನು ಸಮಸ್ತ ಗುಣಗಳಲ್ಲಿಯೂ ತಂದೆಯಾದ ಶ್ರೀಕೃಷ್ಣನನ್ನೇ ಹೋಲುತ್ತಿದ್ದನು. ಮಹಾರಥನಾದ ಪ್ರದ್ಯುಮ್ನನು ತನ್ನ ಸೋದರ ಮಾವನಾದ ರುಕ್ಮಿಣಿಯ ಮಗಳನ್ನು ಮದುವೆಯಾದನು. ಅವಳಲ್ಲಿ ಅವನಿಗೆ 10,000 ಆನೆಗಳ ಬಲವಿದ್ದ ಅನಿರುದ್ಧನೆಂಬ ಮಹಾವೀರನು ಹುಟ್ಟಿದನು. ತಂದೆಯಂತೆಯೇ ಮಹಾಪರಾಕ್ರಮಿಯಾಗಿದ್ದ ಅನಿರುದ್ಧನು ರುಕ್ಮಿಯ ಮೊಮ್ಮಗಳನ್ನು ಮದುವೆಯಾಗಿ ಅವಳಲ್ಲಿ ವೃಜನೆಂಬ ಮಗನನ್ನು ಪಡೆದನು. ಬ್ರಾಹ್ಮಣರ ಶಾಪದಿಂದಾಗಿ ಯದುವಂಶವೇ ನಾಶವಾಗಿ ಹೋದರೂ ಯದುವಂಶದ ಕುರುಹಾಗಿ ವೃಜನು ಅಥವಾ ವಜ್ರನು ಮಾತ್ರವೇ ಉಳಿದುಕೊಂಡನು. ವಜ್ರನ ಮಗ ಪ್ರತಿಬಾಹು, ಪ್ರತಿಬಾಹುವಿನ ಮಗ ಸುಬಾಹು, ಸುಬಾಹುವಿನ ಮಗ ಶಾಂತಸೇನ, ಶಾಂತಸೇನನ ಮಗ ಶತಸೇನ. ನಹ್ಯೇತಸ್ಮಿನ್ ಕುಲೆ ಜಾತ ಅಧನಾಮ ಅಬಹು ಪ್ರಜಾಃ ಅಲ್ಪಾಯುಷೋಲ್ಪ ವೀರ್ಯಾಶ್ಚ ಅಬ್ರಹ್ಮಣ್ಯಾಶ್ಚ ಜಗ್ನಿರೆ. ಯದುವಂಶದಲ್ಲಿ ಹುಟ್ಟಿದವರಲ್ಲಿ ಯಾರೂ ಕೂಡ ನಿರ್ಧನರಾಗಿರಲಿಲ್ಲ, ಅಪುತ್ರವಂತರಾಗಿರಲಿಲ್ಲ, ಅಲ್ಪಾಯುಷಿಗಳಾಗಿರಲಿಲ್ಲ, ಅಲ್ಪವೀರ್ಯರು ಆಗಿರಲಿಲ್ಲ, ಬ್ರಹ್ಮದ್ವೇಷಿಗಳು ಆಗಿರಲಿಲ್ಲ. ಎಲ್ಲರೂ ಧನಿಕರು, ಬಹುಪುತ್ರವಂತರು, ದೀರ್ಘಾಯುಷಿಗಳು, ಮಹಾವೀರ್ಯರು, ಬ್ರಾಹ್ಮಣ ಭಕ್ತರು ಆಗಿದ್ದರು. ವಿಶ್ವವಿಖ್ಯಾತವಾದ ಕರ್ಮಗಳನ್ನು ಮಾಡಿದ ಮಹಾ ಯಶೋವಂತರಾದ ವೀರ್ಯವಂತರಾದ ಯದುವಂಶ ಪ್ರಸೂತರಾದ ಪುರುಷರ ಸಂಖ್ಯೆಯು ಅಪಾರವಾದುದು. 10,000 ವರ್ಷಗಳ ಪರ್ಯಂತವಾಗಿ ಹೇಳಿದರೂ ಮುಗಿಯತಕ್ಕದ್ದಲ್ಲ. ಯದುವಂಶದ ಬಾಲಕರಿಗೆ ಪಾಠ ಹೇಳಿಕೊಡುತ್ತಿದ್ದ ಆಚಾರ್ಯರ ಸಂಖ್ಯೆಯೇ 3,88,00,000 ಎಂದು ನಾವು ಕೇಳಿದ್ದೇವೆ. ಹೀಗಿರುವಾಗ ಮಹಾತ್ಮರಾದ ಯಾದವರ ಸಂಖ್ಯೆಯು ಇಷ್ಟೇ ಇದ್ದಿತೆಂದು ಹೇಗೆ ತಾನೇ ಹೇಳಲು ಸಾಧ್ಯವಾದೀತು? ಗಣಿತದ ಊಹೆಯಂತೆ ರಾಜನಾದ ಉಗ್ರಸೇನನು 10,000 ಲಕ್ಷ ಯಾದವರಿಂದ ಪರಿವೃತನಾಗಿದ್ದನು. ಅಂದರೆ ಒಂದರ ಮುಂದೆ 13 ಸೊನ್ನೆಗಳನ್ನಿಟ್ಟರೆ ಆಗುವ ಸಂಖ್ಯೆ. ಪರೀಕ್ಷಿತ ಮಹಾರಾಜ, ಹಿಂದೆ ನಡೆದ ದೇವಾಸುರರ ಸಂಗ್ರಾಮದಲ್ಲಿ ಅಸಂಖ್ಯಾತರಾದ ಅಸುರರು ಅಸುನೀಗೆದರು. ಅವರೇ ಈಗ ಮನುಷ್ಯರಾಗಿ ಹುಟ್ಟಿ ಮಹಾಗರ್ವಿಷ್ಠರಾಗಿ ಪ್ರಜೆಗಳನ್ನು ಪೀಡಿಸತೊಡಗಿದರು. ಅಂತಹ ಗರ್ವಿಷ್ಠರಾದ ಮಾನವರನ್ನು ನಿಗ್ರಹಿಸುವ ಸಲುವಾಗಿ ಶ್ರೀಹರಿಯ ಆಜ್ಞೆಯಂತೆ ದೇವತೆಗಳೆಲ್ಲರೂ ಮನುಷ್ಯರಾಗಿ ಯದುವಂಶದಲ್ಲಿ ಅವತರಿಸಿದರು. ಹಾಗೆಯೇ ಯದುವಂಶದ ಒಳಭೇದದ 101 ಕುಲಗಳಲ್ಲಿ ದೇವತೆಗಳು ಮಾನವರಾಗಿ ಹುಟ್ಟಿದರು. ಆ ಎಲ್ಲ 101 ಕುಲದ ಯಾದವರು ಭಗವಾನ್ ಶ್ರೀಕೃಷ್ಣನೇ ತಮ್ಮ ಏಕೈಕ ಪ್ರಭುವೆಂದು, ಶ್ರೀಕೃಷ್ಣನು ತಮಗೆ ಆದರ್ಶ ಪುರುಷನೆಂದು ಭಾವಿಸಿದರು. ಈ ಕಾರಣದಿಂದಲೇ ಶ್ರೀಕೃಷ್ಣನ ಅನುಯಾಯಿಗಳಾದ ಸಮಸ್ತ ಯಾದವರು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಹೊಂದಿದರು. ಶ್ರೀಕೃಷ್ಣನಲ್ಲಿಯೇ ನೆಟ್ಟು ಹೋದ ಮನಸ್ಸುಳ್ಳವರಾಗಿದ್ದ ಯಾದವರು ಮಲಗುವುದು, ಕುಳಿತುಕೊಳ್ಳುವುದು, ತಿರುಗಾಡುವುದು, ಮಾತನಾಡುವುದು, ಆಟವಾಡುವುದು ಇತ್ಯಾದಿ ಕ್ರಿಯೆಗಳನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದರೆ ಹೊರತು ತಮಗೊಂದು ಶರೀರವಿದೆ ಎಂಬ ಭಾವನೆಯೇ
ಅವರಿಗೆ ಇರುತ್ತಿರಲಿಲ್ಲ. ತೀರ್ಥಂ ಚಕ್ರೇ ನೃಪೋನಂ ಯದಜನ ಯದುಷ ಸ್ವಸ್ಸರಿತ್ ಪಾದ ಶೌಚಂ ವಿದ್ವಿಟ್ ವಿದ್ವಿಟ್ ಸ್ನಿಗ್ಧ ಸ್ವರೂಪಂ ಯಯುರಜಿತ ಪರ ಶ್ರೀರ್ಯಧರ್ತೇನ್ಯತೆತ್ನಃ ಯನ್ನಾಮ ಮಂಗಲಂಗ್ನಂ ಶ್ರುತಮಥ ಗದಿತಂ ಯತ್ಕೃತೋ ಗೋತ್ರಧರ್ಮಃ ಕೃಷ್ಣಸ್ಯೈತನ್ನ ಚಿತ್ರಂ ಕ್ಷಿತಿಭರ ಹರಣಂ ಚಕಾಲಚಕ್ರಾಯುಧಸ್ಯ. ವಿಷ್ಣುಪಾದೋದ್ಭವಳಾದ ಗಂಗಾದೇವಿಯು ವಿಶ್ವದಲ್ಲಿಯೇ ಪವಿತ್ರತಮಳೆಂದು ಪ್ರಸಿದ್ಧಿಯನ್ನು ಹೊಂದಿದ್ದರು. ಯಾದವ ಕುಲದಲ್ಲಿ ಶ್ರೀಕೃಷ್ಣನ ಕೀರ್ತಿರೂಪವಾದ ತೀರ್ಥವು ಉದಯಿಸಿದೊಡನೆಯೇ ಅದರ ಮುಂದೆ ದೇವಗಂಗೆಯ ಪಾವಿತ್ರ್ಯವು ಅಲ್ಪವೆನಿಸಿತು. ಶತ್ರು ಮಿತ್ರರೆಂಬ ಭೇದವೇ ಇಲ್ಲದೆ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಭಜಿಸಿದವರೆಲ್ಲರೂ ಪರಮ ಪದವನ್ನು ಸೇರಿದರು. ಯಾವಳ ಕೃಪಾ ಕಟಾಕ್ಷವನ್ನು ಸಂಪಾದಿಸಲು ಬ್ರಹ್ಮನೇ ಮೊದಲಾದ ದೇವತೆಗಳೇ ನಿತ್ಯ ನಿರಂತರವಾಗಿ ತಪಶ್ಚರಣೆ ಮಾಡುವರೋ ಅಂತಹ ಲಕ್ಷ್ಮೀದೇವಿಯು ನಿತ್ಯ ನಿರಂತರವಾಗಿ ಅವನ ವಕ್ಷಸ್ಥಳದಲ್ಲಿಯೇ ನೆಲೆಸಿರುವಳು. ಭಗವಂತನ ಶುಭನಾಮವನ್ನು ಒಂದೇ ಬಾರಿ ಕೇಳಿದರೂ ಒಂದೇ ಬಾರಿ ಉಚ್ಚರಿಸಿದರೂ ಸಮಸ್ತ ಅಮಂಗಲಗಳು ದೂರವಾಗುತ್ತವೆ. ಋಷಿಗಳ ಪರಂಪರೆಯಲ್ಲಿ ಎಷ್ಟು ಧರ್ಮಗಳು ಪ್ರಚಲಿತವಾಗಿರುವವೋ ಆ ಎಲ್ಲ ಧರ್ಮಗಳ ಸಂಸ್ಥಾಪಕರು ಭಗವಾನ್ ಕೃಷ್ಣನೇ ಆಗಿದ್ದಾನೆ. ಅವನು ಯಾವಾಗಲೂ ಕಾಲಚಕ್ರವನ್ನು ತನ್ನ ಕೈಯಲ್ಲಿ ಹಿಡಿದಿರುತ್ತಾನೆ. ಇಂತಹವನು ಭೂಭಾರಣ ಹರಣ ಮಾಡಿದನೆಂದರೆ ಅದರಲ್ಲಿ ಆಶ್ಚರ್ಯವೇನಿದೆ? ಜಯತಿ ಜನ ನಿವಾಸೋ ದೇವಕೀ ಜನ್ಮವಾದೋ ಯದುವರ ಪರ್ಷತ್ಸ್ವೈರ್ ದೌರ್ಭೀರಸ್ಯನ್ನ ಧರ್ಮಂ ಸ್ಥಿರಚರ ವೃಜಿನಗ್ನಃ ಸುಸ್ಥಿತ ಶ್ರೀಮುಖೇನ ವ್ರಜಪುರ ವನಿತಾನಾಂ ವರ್ಧಯನ್ಯಾಮದೇವಂ. ಭಗವಾನ್ ಶ್ರೀಕೃಷ್ಣನು ಸಮಸ್ತ ಜೀವಿಗಳಿಗೂ ಆಶ್ರಯ ಸ್ಥಾನನಾಗಿದ್ದಾನೆ. ಯದ್ಯಪಿ ಅವನು ಸದಾ ಸರ್ವದಾ ಸರ್ವತ್ರ ಉಪಸ್ಥಿತನಾಗಿದ್ದರೂ ಹೇಳಿಕೆಗೆ ಮಾತ್ರವೇ ದೇವಕಿಯ ಗರ್ಭದಲ್ಲಿ ಜನಿಸಿದ್ದಾನೆ. ಯದುವಂಶದ ವೀರರು ಪಾರ್ಷದರಂತೆ ಅವನ ಸೇವೆಯನ್ನು ಮಾಡುತ್ತಿರುತ್ತಾರೆ. ಭಗವಂತನಾದ ಶ್ರೀಕೃಷ್ಣನು ತನ್ನ ಭುಜಬಲ ಪರಾಕ್ರಮದಿಂದ ವಿಶ್ವದ ಅಧರ್ಮವನ್ನು ನಾಶಗೊಳಿಸುತ್ತಾನೆ. ಬೃಂದಾವನದ ಸ್ಥಾವರ ಜಂಗಮಗಳ ಗಿಡ ಮರ ಬಳ್ಳಿಗಳ ಮತ್ತು ಪಶು ಪಕ್ಷಿಗಳ ಪಾಪಗಳನ್ನು ತೊಡೆದು ಹಾಕಿದ್ದಾನೆ. ಅವನು ತನ್ನ ಕಿರುನಗೆಯಿಂದ ಯುಕ್ತವಾದ ಮುಖಾರವಿಂದದಿಂದ ವ್ರಜವಾಸಿಗಳಾದ ಮತ್ತು ಪುರವಾಸಿಗಳಾದ ಸ್ತ್ರೀಯರ ಹೃದಯಗಳಲ್ಲಿ ಕಾಮದೇವನ ಆವಿರ್ಭಾವವನ್ನು ಉಂಟು ಮಾಡುತ್ತಾನೆ. ಅಂತಹ ಜಗದಾನಂದ ಕಂದನಾದ ಶ್ರೀಕೃಷ್ಣನು ಸರ್ವತ್ರ ವಿಜಯಿಯಾಗುತ್ತಾನೆ. ಶ್ರೀಕೃಷ್ಣನಿಗೆ ಜಯವಾಗಲಿ, ವಾಸುದೇವನಿಗೆ ಜಯವಾಗಲಿ. ಇತ್ತಂ ಪರಸ್ಯ ನಿಜವರ್ತ್ಮರಿರಕ್ಷಯಾತ್ತ ಲೀಲಾತನೋಸ್ತದನುರೂಪ ವಿಡಂಬನಾನಿ ಕರ್ಮಾಣಿ ಕರ್ಮಕಷಣಾನಿ ಯದೂತ್ತಮಸ್ಯ ಶ್ರೂಯಾದಮುಷ್ಯ ಪದಯೋರನುವೃತ್ತಿಮಿಚ್ಛನ್. ಪರೀಕ್ಷಿತ ಮಹಾರಾಜ, ಪ್ರಕೃತಿಗೆ ಅತೀತನಾದ ಪರಮಾತ್ಮನು ತನ್ನಿಂದಲೇ ಸ್ಥಾಪಿತವಾದ ಧರ್ಮದ ಮರ್ಯಾದೆಯನ್ನು ರಕ್ಷಿಸುವ ಸಲುವಾಗಿ ದಿವ್ಯವಾದ ಮತ್ಸ್ಯ, ಕೂರ್ಮ, ವರಾಹ ಇವೇ ಮುಂತಾದ ಲೀಲಾವತಾರಗಳನ್ನು ಗ್ರಹಣ ಮಾಡಿದನು. ಅವತಾರಗಳಿಗೆ ಅನುರೂಪವಾಗಿ ಹಲವಾರು ಅದ್ಭುತವಾದ ಕರ್ಮಗಳನ್ನು ಮಾಡಿದನು. ಅವನು ಅವತಾರಗಳಲ್ಲಿ ಮಾಡಿದ ಒಂದೊಂದು ಕರ್ಮವನ್ನು ಸ್ಮರಿಸಿಕೊಂಡರೂ ಮಾನವನು ಕರ್ಮ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಯಾವನು ಯದುವಂಶ ಶಿರೋಮಣಿಯಾದ ಶ್ರೀಕೃಷ್ಣನ ಚರಣ ಕಮಲಗಳ ಸೇವೆ ಮಾಡಲು ನಿರಂತರವಾಗಿ ಬಯಸುವನೋ ಅಂತಹವನು ಶ್ರೀಕೃಷ್ಣನ ಲೀಲಾ ಪ್ರಸಂಗಗಳನ್ನೇ ಪಠನ ಮಾಡುತ್ತಿರಬೇಕು ಮತ್ತು ಶ್ರವಣ ಮಾಡುತ್ತಿರಬೇಕು. ಮರ್ತ್ಯಸ್ತಯಾನುಸವಮೇಧಿತಯಾ ಮುಕುಂದ ಶ್ರೀಮತ್ಕಥಾ ಶ್ರವಣ ಕೀರ್ತನ ಚಿಂತಯೈತಿ ತದ್ಧಾಮ ದುಸ್ತರ ಕೃತಾಂತ ಜವಾಪವರ್ಗಂ ಗ್ರಾಮಾಧ್ವನಂ ಕ್ಷತಿಭುಜೋಪಿ ಯುಯುರ್ಯುಧರ್ತಾಃ. ಪರೀಕ್ಷಿತ ಮಹಾರಾಜ, ಯಾವಾಗ ಮನುಷ್ಯನು ಪ್ರತಿ ಕ್ಷಣದಲ್ಲಿಯೂ ಶ್ರೀಕೃಷ್ಣನ ಮನೋಹರವಾದ ಲೀಲಾಪ್ರಸಂಗಗಳನ್ನು ಕೇಳುವನೋ, ಕೀರ್ತಿಸುವನೋ ಮತ್ತು ಚಿಂತಿಸುವನೋ ಆಗ ಅವನ ಆ ಅನನ್ಯ ಭಕ್ತಿಯೇ ಆ ಭಕ್ತನನ್ನು ಶ್ರೀಕೃಷ್ಣನ ಪರಂಧಾಮಕ್ಕೆ ಒಯ್ಯುತ್ತದೆ. ಕಾಲದ ಗತಿಯನ್ನು ಮೀರಿ ಪರಮಪದಕ್ಕೆ ಹೋಗುವುದು ಅತ್ಯಂತ ದುಸ್ತರವೇ ಸರಿ. ಆದರೆ ಶ್ರೀಕೃಷ್ಣನ ಧಾಮದಲ್ಲಿ ಕಾಲದ ಆಟವೇನೂ ನಡೆಯುವುದಿಲ್ಲ. ಆ ಪರಮಧಾಮವು ಕಾಲಕ್ಕೆ ಅತೀತವಾದುದು. ಆದುದರಿಂದ ಶ್ರೀಕೃಷ್ಣನ ಭಕ್ತರು ಸದಾ ಅವನನ್ನೇ ಧ್ಯಾನಿಸುತ್ತಾ ದುಸ್ತರವಾದ ಸಂಸಾರ ಸಾಗರವನ್ನು ದಾಟಿ ಅವನ ದಿವ್ಯ ಧಾಮವನ್ನು ಸೇರುತ್ತಾರೆ. ಅಂತಹ ದಿವ್ಯವಾದ ಧಾಮವನ್ನು ಹೊಂದುವ ಸಲುವಾಗಿಯೇ ಭೂಪಾಲರೂ ಕೂಡ ಗ್ರಾಮಗಳನ್ನು ತೊರೆದು ಅರಣ್ಯಕ್ಕೆ ಹೋಗುತ್ತಾರೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ 90ನೇ ಅಧ್ಯಾಯವು ಮುಗಿಯಿತು. ಇದರೊಂದಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದವು ಮುಗಿಯಿತು.
ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಅಪುತ್ರ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾ ಸಧನಾ ಸಂತು ಜೀವಂತು ಶರದಾಂ ಶತಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭೃಷ್ಟಂ ಮಾತ್ರಾಹೀನಂತು ಯದ್ ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.